ಅಕ್ಷಯ ನ್ಯೂಸ್ಗೆ ಸ್ವಾಗತ. ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಚಿನ್ನದ ಗಣಿ ಕಾರ್ಮಿಕರಿಗೆ ಮೀಸಲಿದ್ದಂಥ ಅನುದಾನದಲ್ಲಿ ವಸತಿ ಯೋಜನೆಯನ್ನು ಗುಂಪು ಮನೆಗಳನ್ನು ಕಟ್ಟಿಸಿಕೊಡಲಾಗುತ್ತಿದ್ದು, ಮನೆಗಳ ಕಾಮಗಾರಿ ನಡೆದಿದ್ದು, ಮನೆಗಳ ಕಾಮಗಾರಿಗೆ ಕಂಕರ, ರಾಡು ಸೇರಿದಂತೆ ವಿವಿಧ ವಸ್ತುಗಳನ್ನು ಖರೀದಿ ಮಾಡಿ ಮನೆಗಳ ಕಟ್ಟಲು ವಾಹನಗಳ ಸಂಚಾರ ನಡೆದಿದ್ದು, ವಾಹನಗಳ ಸಂಚಾರದಿಂದ ಹಟ್ಟಿ ಚಿನ್ನದ ಗಣಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಇರುವಂಥ ಬಾಲಕರ ವಸತಿ ನಿಲಯಕ್ಕೆ ಧೂಳು ಬರುತ್ತಿದೆ. ಇದರಿಂದ ಕುಡಿಯುವ ನೀರು ಮತ್ತು ಊಟಕ್ಕೆ ತುಂಬ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳು, ನಮಗೆ ತುಂಬ ಸಮಸ್ಯೆ ಆಗುತ್ತಿದೆ. ವಾಹನಗಳ ಹೆಚ್ಚಿನ ರೀತಿಯಲ್ಲಿ ಓಡಾಟ, ಹೊಗೆ, ಧೂಳು ಇದರಿಂದ ಹಾಸ್ಟೆಲ್ ಒಳಗಡೆ ಬರುತ್ತಿರುವುದು ಖಂಡನೀಯ. ಕೂಡಲೇ ಸಂಬಂಧಿಸಿದಂಥ ಅಧಿಕಾರಿಗಳು ಹಾಸ್ಟೆಲನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕಿದೆ ಎಂದು ಆರೋಪ ಮಾಡಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಹೊಸದಾಗಿ ಕಟ್ಟಿಸಿಕೊಡುವಂಥ ವಸತಿ ಮನೆ ಯೋಜನೆಗಳ ಕಾಮಗಾರಿಯು ನಡೆಯುತ್ತಿದ್ದು, ಇದು ಬಹುಬೇಗನೆ ಮುಗಿಯುವವರೆಗೂ ನಮ್ಮನ್ನು ಹಾಸ್ಟೆಲ್ನಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ನಂತರ ಕಾಮಗಾರಿ ಮುಗಿದ ಮೇಲೆ ಮತ್ತೆ ಹಾಸ್ಟೆಲಿಗೆ ಬರುತ್ತೇವೆ ಎಂದು ಆರೋಪ ಮಾಡಿದ್ದಾರೆ. ಎಷ್ಟು ಹಾಸ್ಟ್ಲಾಗ ಹೋಗ್ತದ್ರಿ, ನಾವು ಓದೋದಾಗ ಬರ್ತದ್ರಿ, ನಮ್ಮ ಆರೋಗ್ಯ ಹಾಳಾಗ್ತದ್ರಿ ಸರ್. ನಮ್ಮ ಊಟ ಟೈಮ್ ಬರುತ್ತಾರೆ, ಊಟದಾಗ 24 ತಾಸು ನಡೀತದ್ರಿ. ಅದಕ್ಕೆ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಕಲ್ಕೊಂಡು ಬರ್ತಾರೆ, ಏನು ನಾವು ಜಳಕ ಮಾಡ್ಬೇಕಂದ್ರೂ ಬರ್ತೀರಿ. ಮತ್ತೆ ಈಗ ನೀವು ಎಷ್ಟು ದಿನ ಆಯ್ತು? 4 ದಿನ ಆಯ್ತು ಕೆಲಸ ಪ್ರಾರಂಭ ಮಾಡಿ. ನಿಮ್ಮ ವಾರ್ಡನ್ ಹೇಳಿಲ್ಲ ನೀವು? ಹೇಳಿದ್ರೆ ಏನು ಕೇಳಿಲ್ಲ. ಈಗ ಎಷ್ಟು ದಿನ ಆಯ್ತು ವಾರ್ಡನ್ ನಿಮ್ಮ ಹಾಸ್ಟೆಲಿಗೆ ಬಂದು? 15 ದಿನ ಆಯ್ತು ವಾರ್ಡನ್ ಬಂದಿಲ್ಲ. ಫೋನ್ ಮಾಡಿದ್ರಿ ನೀವು ಯಾರನ್ನ? ಮತ್ತೆ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ನಿಮ್ಗೆ ಊಟ ಗೀಟ ಎಲ್ಲ? ಅನಿಲ್ ಯಾರತ್ತ? ಪಿಯೋನ ಏನೇನು ಕೆಲಸ ಮಾಡ್ತಾರೆ? ಅವರು ಬೆಳಿಗ್ಗೆ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಊಟ ಕೊಡ್ತಾರೆ, ಊಟ ಕೊಟ್ಟು ಮನೆ ರಾತ್ರಿ ಯಾರು ಇರ್ತಾರೆ ಇಲ್ಲಿ ಕಾವಲಿ? ವಾಚ್ಮೆನ್ ಇರಲ್ಲ ನಿಮ್ಮ ಹಾಸ್ಟ್ಲಿಗೆ? ಯಾರನ್ನ ಬಂದು ಕಿರಿಕಿರಿ ಮಾಡ್ತಾರ ನಿಮಗೆ? ಅಲ್ಲ, ನಿಮ್ಗೆ ಯಾರನ್ನ ಬಂದು ಕಿರಿಕಿರಿ ಮಾಡ್ತಾರ? ಮತ್ತೆ ವಾಚ್ಮೆನ್ ಇಲ್ಲ.